ಹೇ ಇದು ರಿಯಲ್ ಹುಲಿ ಅಲ್ಲ, ಡಮ್ಮಿ ಹುಲಿ. ಬನ್ರಿ ರೀ. ಫಾರ್ ಎ ಚೇಂಜ್ ಲೆಫ್ಟ್ ಅಲ್ಲಿ ಬೇಡ, ರೈಟ್ ಬನ್ನಿ ಸಿಂಗಾರಿ. ಯಾ ಚಿಕಿತ್ಸೆ ಮಾಡ್ರೆ. ಓ ತಂದ್ಯಾ, ಓಪನ್ ಮಾಡ್ರಿ. ಓಪನ್ ಮಾಡ್ರಿ. ಚಪ್ಪಾಳೆ 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 ಚಪ್ಪಾಳೆ. ಬಾಬಾ, ಎಲ್ರು ಈಗ ಇದನ್ನ ಕಣ್ಣಾರೆ ನೋಡ್ಬಿಡಿ 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 ನೋಡ್ಬಿಡಿ. ನೋಡಿ, ಕಣ್ ತುಂಬಾ ನೋಡ್ಕೊಂಬಿಡಿ. ಅಲ್ಲ ಬಾಬಾ, ಇದ ಎಲ್ರು ಬರ್ತ್ಡೇ ದಿವಸ ಕೇಕ್ ತಂದು ಕಟ್ ಮಾಡಿದ್ರೆ ನೀನೇನ್ ಕಿರೀಟ ಕೊಡ್ತಿದೀಯಾ? ಅದೇ ಈ ತಾರಕ್ನ ಸ್ಪೆಷಾಲಿಟಿ ಬಾವ. ನಾನು ಈ ಗಿಫ್ಟ್ ತಂದಿರೋದಕ್ಕೆ ನಿಮಗೆಲ್ಲ ಶಾಕ್ ಆಗಿರ್ಬೇಕಲ್ವಾ? ಆಗಬೇಕು ಅಂತ ತಾನೇ ತಂದಿರೋದು. ನಮ್ಮ ಮನೇಲಿ ನನ್ನ ಹೆಂಡತಿನ ಎಲ್ಲರೂ ಕೆಲಸದೋಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವಳು ಕೆಲ್ಸದೋಳಲ್ಲ, ಈ ಮನೆಯ ರಾಣಿ, ನನ್ನ ಮನಸ್ಸಿನ ಯುವರಾಣಿ ಅಂತ ತೋರ್ಸಕ್ಕೋಸ್ಕರನೇ ಈ ಗಿಫ್ಟ್. ಎಪ್ಪಡುಂದಿ ಸಿಂಗಾರಿ, ಮೋರಯ್ಯ ಒಂಚೂರು ಮುಂದೆ ತಗೊಳ್ಳಿ. ಚಪ್ಪಾಳೆ ತಟ್ಟಬೇಕು. ಬಂಗಾರಿ, ಖುಷಿಯಾಗಿರ್ಬೇಕಲ್ವಾ? ಆಗಿರ್ಲೇಬೇಕು. ಒಳೊಳಗೆ ಖುಷಿಯಾಗಿರುತ್ತೆ, ಹೇಳ್ಕೋತಿಲ್ಲ ಅಷ್ಟೇ. ಆಮೇಲೆ ಈ ರಾಣಿ ಆದವರು ಹೀಗೆಲ್ಲ ನಿಂತಿರ್ಬಾರ್ದು, ಮಹಾರಾಣಿ ತರ ಕೂತಿರ್ಬೇಕು. ಕೂತ್ಕೊಳ್ಳಿ, ಕೂತ್ಕೊಳ್ರಿ. ನೀವು ಸುಮ್ನೆ ಕೂತ್ಕೊಳ್ರಿ. ನೋಡಿ ಆಂಟೀಸ್, ನಾನೇ ಕೂತ್ಕೊಳ್ಳಿ ಅಂದ್ರು ಕೂತ್ಕೋತಿಲ್ಲ ನನ್ನ ಹೆಂಡತಿ. ನೀವಾದ್ರೂ ಒಂದ್ ಮಾತು ಹೇಳಿ. ನೋಡಮ್ಮ, ನಿನ್ ಗಂಡನೇ ಹೇಳ್ತಿರ್ಬೇಕಾದ್ರೆ ಕೂತ್ಕೋ ಅಂತ, ನೀನ್ ಕೂತ್ಕೊಳ್ಳಲ್ಲ ಅನ್ನೋದು ಸರಿ ಇರಲ್ಲ. ಕೂತ್ಕೊಳ್ಳಮ್ಮ. ಕೂತ್ಕೊಳ್ರಿ. ಅಯ್ಯ, ಕೂತ್ಕೊಳ್ರಿ, ಬನ್ರಿ, ಕೂತ್ಕೊಳ್ರಿ. ಏನಿದು? ಮಹಾರಾಣಿ ಆದವರೆಲ್ಲ ಈ ರೀತಿ ಮುದುರ್ಕೊಂಡು ಸೊಡ್ರಕೊಂಡೆಲ್ಲ ಕೂತ್ಕೋಬಾರ್ದಮ್ಮ. ಗಂಭೀರವಾಗಿ, ರಾಜ್ಯ ರೋಷವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೇಕು. ಕೂತ್ಕೊಳ್ಳಿ. ಈಗ ನೀವು ಕೂತ್ಕೋತೀರೋ ಇಲ್ಲ ನಾನೇ ಕೂರ್ಸ್ಲಾ? ಇದಪ್ಪ ರಾಣಿ ವರ್ಷೆ ಅಂದ್ರೆ. ಆಂಟೀಸ್, ನೀವು ಆ
ಅದು ಯಾವ್ದೋ ಯಾರಿಗೋ ಕಿತ್ತೋಗಿರೋ ಅವಾರ್ಡ್ ಕೊಡೋದಕ್ ಬಂದಿದ್ರಿ. ನಾನು ನಮ್ಮ ಹೆಂಡತಿಗೆ ಎಂತ ಅವಾರ್ಡ್ ಕೊಟ್ಟಿದ್ದೀನಿ ನೋಡಿ. ಒಂದು ಹೆಣ್ಣನ್ನ ಗೌರವಿಸೋದು ಅಂದ್ರೆ ಇದು. ಅವಾರ್ಡ್ ತಗೊಳ್ಳೋದಕ್ಕೂ ಒಂದು ಯೋಗ್ಯತೆ ಬೇಕು. ಅದು ನನ್ನ ಬಂಗಾರಿಗಿದೆಯಪ್ಪ. ಹೀಗೆ ಸರಿಯಾದ ವ್ಯಕ್ತಿಗೆ ಅವಾರ್ಡ್ ಕೊಟ್ರೆ ಕೊಡೋ ಅವಾರ್ಡ್ಗೂ ಒಂದು ಮರ್ಯಾದೆ, ಕೊಡೋರ್ಗೂ ಒಂದು ಮರ್ಯಾದೆ. ಹೀಗೆಲ್ಲ ಮಾಡಿ ನನಗೆ ಅವಮಾನ ಮಾಡ್ತಾ ಇದ್ದೆ ತಾರಕ್. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನಿಮ್ಮ ಆರ್ಭಟಿಕೆಯಲ್ಲಿ ಎದುರೋ ಬೆದರೋ ಮೂಲೆ ಸೇರೋ ಮಗ ಯಾರು ಇಲ್ಲ. ಕಿರೀಟ ಅಲ್ಲ, ನೀವು ಅರಮನೆನ ಕಟ್ಸಿ ಸಿಂಹಾಸನದ ಮೇಲೆ ಕೂರ್ಸಿದ್ರು ನಾನ್ ಯಾವತ್ತೂ ಮಹಾರಾಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಯಾವತ್ತಿದ್ರು ಮನೆ ಕೆಲ್ಸದವಳು. ರೀ ರೀ ನನಗೋಸ್ಕರ 1 ಅವರ್ ಆದ್ರೂ ಹಾಕೊಳ್ರಿ. ನಾನ್ ಹೀಗ್ ನರಳ್ತಿರೋದನ್ನ ನೋಡಿ ನಿನಗೆ ತುಂಬಾ ಖುಷಿ ಆಗಿರ್ಬೇಕಲ್ವಮ್ಮ? ಈ ಮಗಳ ಮೇಲೆ ನಿನಗೆ ಕರುಣೆ ಅನ್ನೋದೇ ಬರ್ತಿಲ್ವಾ? ಈ ರೀತಿ ಅವಮಾನಗಳ ಮೇಲೆ ಅವಮಾನಗಳನ್ನ ಮಾಡೋ ಬದಲು ಒಂದೇ ಸಲಿಗೆ ನಿನ್ನ ಹತ್ರ ಕರ್ಕೊಂಡ್ ಬಿಟ್ರೆ ನೆಮ್ಮದಿಯಾಗಿದ್ಬಿಡ್ತೀನಿ. ಹೇಳಿ ಅಕ್ಕ. ಮಯೂರಿ, ಹೇಗಿದ್ಯಾ? ಇನ್ನು ಬದುಕಿದ್ದೀನಕ್ಕ.